ಅಂತಂದ್ರೆ ಪುಂಡರಗೋಷ್ಠಿ ಯಾಕೆ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಯಾವ ಎವಿಡೆನ್ಸ್ ಸ್ವಾಮೀಜಿ ವಂದೇಗಳಿಗೆ ನೀವೇ ಹೇಳಿದಂತೆ ನಿಮ್ಮದೇ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಪುರಾಣ ಅನ್ನೋದು ಪುಂಡರಗೋಷ್ಠಿ ಆದ್ರೆ ಗಾಂಧೀಜಿ ಅವರು ರಾಮರಾಜ್ಯ ಅಂತ ಯಾಕೆ ಗಾಂಧೀಜಿಯವರ ರಾಮರಾಜ್ಯ ಒಂದು ಧರ್ಮಕ್ಕೆ ಸೇರಿದ ರಾಮ ಯಾರು ಸರ್? ರಾಮ ಯಾರು? ಗಾಂಧೀಜಿಯವರ ರಾಮರಾಜ್ಯ ಎಲ್ಲರನ್ನು ಒಳಗೊಂಡ ರಾಜ್ಯ. ರಾಮ ಯಾವ ರಾಮನ ರೆಫರೆನ್ಸ್ನಲ್ಲಿ ಗಾಂಧೀಜಿಯವರ ರಾಮರಾಜ್ಯ ಎಲ್ಲರನ್ನು ಒಳಗೊಂಡ ರಾಜ್ಯ ಅದು. ಮೋದಿ ಶಾ ಮಾಡ್ತಾ ಇರುವಂತ ಕೋಮುವಾದಿ ದೇಶ ಅಲ್ಲ, ರಾಷ್ಟ್ರ ಅಲ್ಲ. ಸಿಂಪಲ್ ಪ್ರಶ್ನೆ, ಗಾಂಧೀಜಿಯವರ ಕಲ್ಪನೆಯ ರಾಮರಾಜ್ಯದಲ್ಲಿ ರಾಮ ಯಾರು? ರಾಮ ಎಲ್ಲರನ್ನು ಒಳಗೊಂಡಂತ ಮನುಷ್ಯ. ರಾಮ ಎಲ್ಲರನ್ನು ಒಳಗೊಂಡಂತ ಮನುಷ್ಯ. ಆದ್ರೆ ನಿಮ್ಗೆ ಸಮ್ಮುಖನ ಒಂದ್ ನಿಮಿಷ ರಾಮಾಯಣದ ಒಂದು ನಿಮಿಷ ನೀವೇ ಯಾರಿಗೆ ಮಾತಾಡಕ್ ಬಿಡಲ್ಲ, ನೀವೇ ಮಾತಾಡ್ತಾ ಇದ್ದೀರಾ. ನಾನು ಒಂದ್ ನಿಮಿಷ ಕೇಳಿ, ನನ್ನೊಂದು ಪ್ರಶ್ನೆ ಇದೆ. ಸ್ವಾಮೀಜಿ ಅವರು ಕೇಳಿದ್ದೆ ರಾಮಾಯಣದಲ್ಲಿ ಒಂದ್ ನಿಮಿಷ ಕೇಳಿ. ಗಾಂಧೀಜಿಯವರ ರಾಮರಾಜ್ಯದ ಪರಿಕಲ್ಪನೆಯಲ್ಲಿರುವ ರಾಮ ಅದಕ್ಕಿಂತ ಮೊದಲು ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ ಅವರಿಗೆ ಒಂದು ಚಿಕ್ಕ ಪ್ರಶ್ನೆ ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಅದು ಸುಳ್ಳು ಇರಬಹುದು. ನೀವು ಅದಕ್ಕೆ ಉತ್ತರ ಕೊಡ್ಲೇಬೇಕು. ಕೊಡ್ತೇನೆ ನಿಮ್ಮ ಉತ್ತರಕ್ಕೆ. ಸ್ವಾಮೀಜಿ, ಈಗ ಶಂಭುಕ ಅಂತ ಅನ್ಬಿಟ್ಟು ಒಂದು ಕಥನ ಬರುತ್ತೆ ರಾಮಾಯಣದಲ್ಲಿ. ಅಲ್ಲಿ ಒಬ್ಬ ಶೂದ್ರನಿಗೆ ರಾಮ ಕಿವಿಯಲ್ಲಿ ಸೀಸ ತುಂಬಿ ಸಾಯಿಸ್ಲಿಕ್ಕೆ ಒಂದು ಪ್ರವಚನ ಇದೆ. ಅಲ್ಲಿ ಒಂದು ಸಂಸ್ಕೃತವನ್ನು ಕೇಳಿಸಿಕೊಂಡ ಮಂತ್ರವನ್ನು ಕೇಳಿಸಿಕೊಂಡ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಇನ್ಸೈಟ್ ಕೊಡಿ. ನಾನು ಅದನ್ನ ನಂಬಲ್ಲ, ಅದನ್ನ ನಾನು ನಂಬಲ್ಲ. ಯಾಕಂದ್ರೆ ನಾವು ಹೇಳ್ತಲ್ಲ, ಅದೊಂದು ಪುಂಡರಗೋಷ್ಠಿ ಇರ್ಬೋದು, ಯಾರೋ ಬರ್ದಿರ್ಬೋದು. ಸ್ವಲ್ಪ ಇನ್ಸೈಟ್ ಮಾಡಿ. ಈಗ ಬಸವಣ್ಣ ಹೇಳಿದಂತ ಮಾಡಿ ಬಸವಣ್ಣನವರನ್ನ ಸಣ್ಣದು ಮಾಡ್ತಾ ಇದ್ದೀರಿ ನೀವು. ಬಸವಣ್ಣ ಹಿಸ್ಟ್ರಿ ಇತಿಹಾಸ ಅವರು. ಇಲ್ಲ ಬಸವಣ್ಣ ಇತಿಹಾಸ. ನಾಳೆ ನಿಮ್ಮ ಅನಂತ ಮೂರ್ತಿ ಬರ್ಬಹುದು, ನಾಳೆ ಇನ್ನೊಬ್ಬರು ಬರ್ಬಹುದು. ಆ ತರ ಮಾತಾಡಬಾರ್ದು. ಅದು ಯಾಕೆ ಶ್ರೀರಾಮ ಒಬ್ಬ ಶೂದ್ರನ ಕಿವಿಗೆ ಸೀಸ ತುಂಬಿ ಸಾಯಿಸುವ ಹೇಳಿ. ದಾಖಲೆಯಲ್ಲಿಲ್ಲ. ಶಂಭುಕ ಪದೆಯ ಬಗ್ಗೆ ತುಂಬಾ ಇತಿಹಾಸ ಇದೆ, ತುಂಬಾ ಉಲ್ಲೇಖವಿದೆ. ಹೇಳಿ ಸ್ವಲ್ಪ ಇನ್ಸೈಟ್ ಮಾಡಿ ಅದನ್ನ ನಮ್ಗೆ. ಅದು ಈಗ ಬೇಡ, ಇದು ಸಣ್ಣ ಸಮಯ. ವಾಲ್ಮೀಕಿ ಯಾರು? ಇಲ್ಲ ಲೋಹಿತ್ ಅವರೇ, ವಾಲ್ಮೀಕಿ ಯಾರು? ವಾಲ್ಮೀಕಿ ಯಾವ ಸಮುದಾಯಕ್ಕೆ ಸೇರಿದವರು? ವಾಲ್ಮೀಕಿ ರಾಮಾಯಣವನ್ನು ಬರುವುದನ್ನು ಒಪ್ಪಿಕೊಂಡ ಹೆಮ್ಮೆಯ ಸನಾತನ ಧರ್ಮ ಇದು. ಅದಕ್ಕೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಕೋವನ್ನು ಕಟ್ ಆಫ್ ಮಾಡಿ, ಎಕೋ ಆಗ್ತದೆ PCR, ಆ ಎಕೋವನ್ನು ಕಟ್ ಆಫ್ ಮಾಡಿ ನಾನು ಅದಕ್ಕೆ ಪ್ರಾರಂಭದಲ್ಲೇನೆ ಉಮರ್ ಶರೀಫ್ ಅವರಿಗೆ ಹೇಳಿದೆ, ನಮ್ಮ ಅನುಕೂಲಕ್ಕೆ ಯಾವ ವಾದ ಚೆನ್ನಾಗ್ ಅನ್ಸುತ್ತೋ ಆ ವಾದವನ್ನ ಮಾತ್ರ ಇಟ್ಕೊಂಡ್ಬಿಟ್ಟು ಮಾತನಾಡ್ತೀವಿ, ಇದೇ ಇತಿಹಾಸ ಅಂತ ನಾವು ನಂಬ್ಕೊಂಡು ಹೋಗ್ಬೇಕು. ಯದುಕುಮಾರ್ ಅವರು, ಆ ಹೆಸರು ತಪ್ಪಾಗಿ ಹೋಗ್ತಿದೆ, ಯದುನಂದನ್ ಅಂತ ಹೇಳಿ ಅದನ್ನ ಸರಿಪಡಿಸ್ಕೊಳ್ಳಿ. ಯದುಕುಮಾರ್ ಅವರೇ, ಎಲ್ಲರನ್ನ ಒಳಗೊಂಡು ದೇಶವನ್ನ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಈ ರಾಮ ಮಂದಿರ ಮುನ್ನುಡಿ ಅಂತ ಹೇಳಿ ಪ್ರಧಾನಿಗಳು ಇವತ್ತು ರಾಮ ಮಂದಿರದ ಮುಂಭಾಗದಲ್ಲಿ ನಿಂತು ಘೋಷಣೆಯನ್ನ ಮಾಡಿದ್ರು. ಆದ್ರೆ ರಾಮನನ್ನೇ ನಮ್ಮವನು ಅಂತ ಒಪ್ಪದ, ರಾಮರಾಜ್ಯದ ಪರಿಕಲ್ಪನೆಯೇ ನಮ್ಮ ಕಲ್ಪನೆ ಅಂತ ಒಪ್ಪದವರನ್ನ ಕೂಡ ಒಳಗೊಂಡಂತೆ ಈ ದೇಶವನ್ನ ಮುನ್ನಡೆಸೋದು ಸುಲಭದ ಟಾಸ್ಕ್ ಬಿಜೆಪಿಗೂ ಅಲ್ಲ, ನರೇಂದ್ರ ಮೋದಿ ಅವರಿಗೂ ಅಲ್ಲ. ಸರ್, ಮೊದಲನೇದಾಗಿ ಮಹಾತ್ಮ ಗಾಂಧಿ ಬಗ್ಗೆ ಕೋಟ್ ಮಾಡಿದ್ರು. ಮಹಾತ್ಮ ಗಾಂಧಿ ಹೇಳಿದಂತದ್ದು ರಾಮರಾಜ್ಯ ಅಂತ. ರಾಮರಾಜ್ಯ ಎಲ್ಲರನ್ನೂ ಒಳಗೊಂಡಿದ್ದಂಥದ್ದು, ಅದು ಎಲ್ಲಾ ಸಮುದಾಯಗಳು ಸೇರಿದಂತದ್ದು ಒಳಗೊಂಡಿದ್ದಂಥದ್ದು. ಮಹಾತ್ಮ ಗಾಂಧಿ ಅವರು ಯಾವ ಕಲ್ಪನೆ ರಾಮರಾಜ್ಯದಿತ್ತೋ ಎಲ್ಲರೂ ಜೊತೆಗಿರ್ಬೇಕು, ಜೊತೆ ಒಟ್ಟಾಗಿರ್ಬೇಕು ಅನ್ನೋದಂಥದ್ದು. ಮಹಾತ್ಮ ಗಾಂಧಿ ಅವರು ರಹೀಂ ರಾಜ್ಯ ಹೇಳಿಲ್ಲ ಸರ್. ಮಹಾತ್ಮ ಗಾಂಧಿ ಅವರು ರಹೀಂ ರಾಜ್ಯ ಹೇಳಿಲ್ಲ. ಮಹಾತ್ಮ ಗಾಂಧಿ ಅವರು ಹೇಳಿದ್ದು ರಾಮರಾಜ್ಯ. ರಾಮರಾಜ್ಯದಲ್ಲಿ ನೀವೇನು ನೀವು ಮಾತಾಡಿದಾಗ ಕೇಳಿಸ್ಕೋಬೇಕಾಗಿದೆ ಸರ್. ಯು ಹ್ಯಾವ್ ಟು ಲಿಸನ್. ಯಾವ ನೀವು ಪುಂಡರ ಇದು ಅಂತ ಹೇಳ್ತೀರಂತಾರೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ಇದೇ ಮೆಕಾಲೆ ಸಂಸ್ಕೃತಿ ಇದು. ಯಾಕೆಂದ್ರೆ ಅವರ ಒಂದು ಮುಂದುವರಿದ ಭಾಗ, ನೀವು ಅವರ ಒಂದು ಮುಂದುವರಿದ ಭಾಗ ಇದೇ ರಾಮ. ನೀವೇನು ಪುಂಡರ ಇದು ಅಂತ ಕೇಳ್ತಾ ಇದ್ದೀರೋ ಅದೇ ಕುವೆಂಪು ಅವರು ರಾಮಾಯಣ ದರ್ಶನ ಮಾಡಿ ಹೇಳಿದಂಥದ್ದು, ರಾಮಾಯಣ ದರ್ಶನ ಮಾಡಿದಂಥದ್ದು, ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದಂಥದ್ದು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅದಲ್ಲಿ ಶತಶತಮಾನಗಳಿಂದ ಆದಂತ ಇವತ್ತು ಧ್ವಜಾರೋಹಣ ಇದು ಮಾಡಬೇಕಾದಾಗ ಅದು ಧನ್ಯತೆಯ ಭಾವದಿಂದ ನೋಡ್ತಾರೆ. ಧನ್ಯತೆಯ ಭಾವನೆಯಿಂದ ನೋಡ್ಬೇಕಾದಾಗ ಯಾರು ಅವ್ರ ಮಣ್ಣಿನ ಮಗ ಅಂತ ಹೇಳ್ತಾರಲ್ರಿ, ಯಾವ ಮಣ್ಣಿನ ಮಗ ಅದು? ನೀವು ಯಾವ ಮತ ನೆಲೆ ಇಲ್ಲದೆ, ಮರಳುಗಾಡಿನಲ್ಲಿ ನೆಲೆ ಇಲ್ಲದೆ ಬಂದಂತ ಮತಕ್ಕೆ ನಾವು ಕೊಟ್ಟಿದ್ದಂಥದ್ದು
ಭಾರತ ಹೇಳಿಕೊಟ್ಟಿದಂತದ್ದು. ನಿಮ್ಮಂತ ಈ ಒಂದು ಯೋಚನೆ, ಈ ಯೋಚನೆ ಏನಂತಾರೆ ದುಷ್ಟ ಯೋಚನೆ ಅಂತ ಕರೆಯುವಂತದ್ದು. ನಮ್ಮ ಜೊತೆಯಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಕೂಡ ಇದ್ದಾರೆ. ಮೇಡಮ್ ಇವ್ರಿಗೆ ಗೊತ್ತಾ 1500 ವರ್ಷದ ಹಿಂದೆ ಬಂದಂತ ಮತ ಅವ್ರಿಗೆ ಇನ್ನ ಸರಿಯಾಗಿ ಅರ್ಥ ಆಗಿಲ್ಲ. ಆ ಧರ್ಮ ಪಾಲಿಸಿದವ್ರಿಗೆ ಅರ್ಥ ಆಗಿಲ್ಲ. ಇನ್ನ ಯುಗದ ಧರ್ಮ ನಿಮ್ಗೆ ಅರ್ಥ ಆಗುತ್ತೆ ಸರ್? ನಿಮ್ಗೆ ಯುಗದ ಧರ್ಮ ನಾವು ಯುಗದ ಮರ್ಯಾದೆಯನ್ನು ಒಬ್ಬರಾದ್ಮೇಲೆ ಒಬ್ರು ಒಂದೇ ನಿಮಿಷ ಲೋಹಿತ್ ಅವರೇ ಒಂದ್ಯಾವ್ದೋ ಓದ್ಕೊಂಡ್ ಬಂದ್ಬಿಟ್ಟು ಇದಿಷ್ಟೇ ರಾಮಾಯಣ ಅಂತ ಹೇಳಿದ್ರೆ ಅದನ್ನ ಒಪ್ಪೋಕೆ ನಾವು ಯಾರು ಸ್ವಾಮೀಜಿಗಳು ಶಿವಾಚಾರ್ಯ ನಾನು ಕೇಳಿದ ಪ್ರಶ್ನೆ ನೀವು ಎಲ್ಲಾರ್ದು ಬಿಟ್ಬಿಡಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಇನ್ನೂ ಕೂಡ ಉತ್ತರ ಕೊಟ್ಟಿಲ್ಲ. ಗಾಂಧೀಜಿಯವರ ಪರಿಕಲ್ಪನೆಯಲ್ಲಿರ್ತಕ್ಕಂಥ ರಾಮರಾಜ್ಯದಲ್ಲಿರುವ ರಾಮನ ಉಲ್ಲೇಖವನ್ನ ಗಾಂಧೀಜಿಯವರು ಎಲ್ಲಿಂದ ತೆಗೆದುಕೊಂಡರು? ರಾಮನ ಉಲ್ಲೇಖವನ್ನ ಗಾಂಧೀಜಿಯವರು ಎಲ್ಲಿಂದ ತೆಗೆದುಕೊಂಡರು? ಕನಸಿನಲ್ಲಿ ಬಂದಿದ್ದ ರಾಮ ಅವರ ಕನಸಿನಲ್ಲಿ ಬಂದಿದ್ನ? ಗಾಂಧೀಜಿಯವರ ಅಸ್ಪೃಶ್ಯತೆಯ ನಾಡಿನ ಕನಸೆ ರಾಮರಾಜ್ಯ. ಆದ್ರೆ ಇವ್ರು ಹೇಳ್ತಾ ಇರುವ ರಾಮ ಆ ರಾಮ ಅಲ್ಲ. ಇವ್ರು ಹೇಳ್ತಾ ಇರುವಂತ ರಾಮ ಆ ರಾಮ ಅಲ್ಲ. ಇವ್ರು ಹೇಳ್ತಾ ಇರುವ ರಾಮ ಮುಸಲ್ಮಾನರನ್ನ ದಲಿತರನ್ನ ದ್ವೇಷಿಸುವ ರಾಮ. ನಮ್ಮ ರಾಮ ಮರ್ಯಾದಾ ಪುರುಷೋತ್ತಮ ರಾಮ. ಒಳಗೊಂಡಿರುವಂತ ರಾಮ ಕಲ್ಪನಾ ಪುರುಷರಿ ರಾಮ. ನಾನು ಕಲ್ಪನೆ ಮಾಡ್ಬಿಡ್ತೇನೆ ರಾಮ ಏನು ಅಂತ. ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರ ಧ್ವನಿ, ನನ್ನ ಧ್ವನಿ ಅವ್ರಿಗೆ ತಲುಪಿ, ಅವರ ಧ್ವನಿ ನನಗೆ ತಲುಪೋ ಸಲುವಾಗಿ ದಯಮಾಡಿ ಎಲ್ಲರೂ ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳಿ ಶಿವಾಚಾರ್ಯ ಸ್ವಾಮೀಜಿ ಅವರೇ. ಇವತ್ತು ವಿಶೇಷವಾಗಿ ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂತ ಒಂದು ಅದ್ಭುತ ಕಾರ್ಯ ನಡೆದಿದೆ. ಉಮರ್ ಶರೀಫ್ ಅವ್ರು ಮಾತಾಡೋದೆಲ್ಲ ನಾವು ಕೇಳಿದೀವಿ. ಯಾವಾಗ ನಾವು ಮತ್ತೊಂದನ್ನ ಗೌರವಿಸ್ತೀವಲ್ಲ ಆಗ ನಾವ್ ಎಲ್ಲಾ ಧರ್ಮವನ್ನ ಗೌರವಿಸಿದಾಗ ಆಗ್ತದೆ. ಅವ್ರು ರಾಮನ ಬಗ್ಗೆ ಹೇಳಿದ್ರು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೇಳಿದ್ರು. ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಮ ಅನ್ನೋದು ಕೇವಲ ಒಂದು ವ್ಯಕ್ತಿ ಅಂತ ನೀವು ತಗೊಳ್ಳಿಕ್ ಹೋಗ್ಬಾರ್ದು. ರಾಮ ರಾಜ್ಯ ಅಂತಂದ್ರೆ ಅಲ್ಲಿ ಎಲ್ಲರೂ ಕೂಡ ಶಾಂತವಾಗಿರ್ಬೇಕು, ಎಲ್ಲರೂ ಒಕ್ಕಟ್ಟಾಗಿರ್ಬೇಕು, ಅಣ್ಣ ತಮ್ಮಂದಿರಾಗಿ ಬಾಳ್ಬೇಕು ಅನ್ನುವ ದೃಷ್ಟಿಕೋನದಿಂದ ರಾಮರಾಜ್ಯ ಅನ್ನೋದು ನಿರ್ಮಾಣ ಆಗಿದೆ. ಮತ್ ನಾನು ನಿಮ್ಗೆ ಇನ್ನೂ ಒಂದು ಮುಂದುವರೆದು ಹೇಳ್ಬೇಕು ಅಂತಂದ್ರೆ, ನಾವು ಅಯೋಧ್ಯೆಯ ರಾಮ ಮಂದಿರದ ಪ್ರತಿಷ್ಠಾಪನೆಗೂ ನಾವು ಹೋಗಿದ್ದೀವಿ. ಎಲ್ಲರೂ ಸಂತೋಷ ಪಡ್ತಕ್ಕಂಥ ದಿನ